ನಮಸ್ಕಾರ ಸ್ನೇಹಿತರೆ, ಈ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ನಿಮ್ಮ ಹೂವಿನ ಗಿಡಗಳಿಗೆ ಈ ಕ್ರಮವನ್ನು ಮಾಡೋದ್ರಿಂದ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನು ಬಿಡ್ತವೆ. ಹೌದು ಸ್ನೇಹಿತರೆ, ಯಾವುದೇ ಗೊಬ್ಬರ ಹಾಕಿದರೂ ಗಿಡದಲ್ಲಿ ಹೂ ಬರ್ತಾ ಇಲ್ಲ, ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ, ಗಿಡಗಳಿಗೆ ಕೀಟಗಳ ಕಾಟ ಜಾಸ್ತಿ ಆಗ್ತಾ ಇದೆ, ಮಣ್ಣಿನಲ್ಲಿ ಫಂಗಸ್ ಬೆಳೀತಾ ಇದೆ. ಸಾಮಾನ್ಯವಾಗಿ ಇಂತಹ ಕಂಪ್ಲೇಂಟ್ಸ್ಗಳನ್ನು ನಾನು ಕೇಳ್ತಾನೆ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಣಾಮಕಾರಿ ಹಾಗೂ ನಿಮಗೆ ಮಾಡೋದಕ್ಕೆ ಇದು ತುಂಬ ಸಿಂಪಲ್ ಆಗಿರಬೇಕು ಅಂತಹ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಗಿಡಗಳಲ್ಲಿ ಯಥೇಚ್ಛವಾಗಿ ನೀವು ಹೂಗಳನ್ನು ಕಾಣಬಹುದು. ಇವತ್ತಿನ ವಿಡಿಯೋದಲ್ಲಿ ಇದಕ್ಕಾಗಿ ಒಂದು ವಿಶೇಷವಾದ ಗೊಬ್ಬರವನ್ನು ತಯಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಗಾರ್ಡನ್ನಲ್ಲಿ ಹೂಗಳು ಸರಿಯಾಗಿ ಬರ್ತಾ ಇಲ್ಲ ಅಂದರೆ ನಾನೀಗ ಹೇಳುವಂಥ ಉಪಾಯವನ್ನು ಮಾಡಿ ನೋಡಿ. ಗಿಡಗಳಲ್ಲಿ ಸಾಕಷ್ಟು ಹೂಗಳು ಬರ್ತವೆ. ನೀವು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಗಾರ್ಡನಿಂಗ್ ಅಥವಾ ತೋಟಗಾರಿಕೆ ಮಾಡಬೇಕು ಅಂತಂದರೆ ನಮಗೆ ಸಾಕಷ್ಟು ತಾಳ್ಮೆ ಇರಬೇಕು. ನಾನಿಲ್ಲಿ ಹೇಳುವಂತಹ ವಿಧಾನಗಳನ್ನು ಸರಿಯಾಗಿ ಮಾಡಬೇಕು. ನಾವು ಇವತ್ತು ಮಾಡಿದ್ದೀವಿ, ನಾಳೆ ನಮಗೆ ರಿಸಲ್ಟ್ ಬರಬೇಕು ಅಂದರೆ ಆಗೋದಿಲ್ಲ. ಇದಕ್ಕಾಗಿ ನೀವು ಕಾಯಬೇಕಾಗತ್ತೆ. ಖಂಡಿತ ನಿಮ್ಮ ಗಿಡ ಚೆನ್ನಾಗಿ ಬೆಳೆದು ಹೂ ಬಿಡೋದನ್ನು ನೀವು ಕಾಣಬಹುದು. ಈಗ ನಾನಿವತ್ತು ಹೇಳ್ತಾ ಇರುವಂತಹ ಮೆಥಡ್ ಯಾವುದು ನೋಡೋಣ ಬನ್ನಿ. ಇದಕ್ಕಾಗಿ ವಿಶೇಷ ಫರ್ಟಿಲೈಸರ್ನ ನಿಮಗೆ ತಯಾರು ಮಾಡೋದಕ್ಕೆ 4 ರಿಂದ 5 ಅಲೋವೆರಾ ಅಥವಾ ಲೋಳೆಸರ ಎಲೆಗಳು ಬೇಕಾಗತ್ತೆ. ನೋಡಿ, ನಮ್ಮ ರೂಫ್ ಗಾರ್ಡನಲ್ಲಿ ನಾನು ಸಾಕಷ್ಟು ಅಲೋವೆರಾ ಗಿಡಗಳನ್ನು ಬೆಳೆಸಿದ್ದೀನಿ. ಅಲೋವೆರಾ ಬೆಳೆಸೋ ವಿಧಾನದ ಬಗ್ಗೆ ಈ ಚಾನಲಲ್ಲಿ ವಿಡಿಯೋಗಳಿದ್ದಾವೆ, ನೀವು ಗಮನಿಸಬಹುದು. ಇವುಗಳಲ್ಲಿ 4 ರಿಂದ 5 ಎಲೆಗಳನ್ನು ನಾನು ಆರಿಸ್ಕೊಳ್ತಾ ಇದ್ದೀನಿ. ಒಳ್ಳೆಯ ಎಲೆಗಳನ್ನು ನೀವು ಕೀಳೋದು ಬೇಡ, ಸ್ವಲ್ಪ ಹಾಳಾಗಿರುವಂಥ ಎಲೆಗಳನ್ನು ತಗೊಂಡ್ರೂ ಸಾಕು. ಇದರಿಂದ ಎಲೆಗಳು ವೇಸ್ಟ್ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಈ ರೀತಿ ಸ್ವಲ್ಪ ಹಾಳಾಗಿರುವಂತಹ ಎಲೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೋವೆರಾದಲ್ಲಿ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಹೇರಳವಾಗಿರುತ್ತೆ. ಇದು ಗಿಡದ ಫರ್ಟಿಲಿಟಿ ಮತ್ತು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಬೆನಿಫಿಷಿಯಲ್ ಶುಗರ್ಸ್ ಇರುತ್ತೆ, ಫೈಟೋಕೆಮಿಕಲ್ಸ್ ಇರುತ್ತೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರ್ತವೆ. ಇದರಿಂದ ಮಣ್ಣಿನ ಆರೋಗ್ಯವನ್ನು ಇದು ಸಪೋರ್ಟ್ ಮಾಡುತ್ತೆ, ಜೊತೆಗೆ ಗಿಡದ ಬೆಳವಣಿಗೆಯನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಈ ಆಲೋವೆರಾವನ್ನು ನಾವು ನ್ಯಾಚುರಲ್ ಗ್ರೋತ್ ಸ್ಟಿಮ್ಯುಲೆಂಟ್ ಅಂತ ಕರಿತೀವಿ, ಆಮೇಲೆ ನ್ಯೂಟ್ರಿಯೆಂಟ್ ರಿಚ್ ಫರ್ಟಿಲೈಸರ್ ಅಂತಲೇ ಕರಿತೀವಿ. ಇಲ್ಲಿ ನಾನು 4 ರಿಂದ 5 ಅಲೋವೆರಾ ಎಲೆಗಳನ್ನು ತಗೊಂಡಿದ್ದೀನಿ. ಈಗ ಇದನ್ನು ಸಣ್ಣಗೆ ಪೀಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದು ಸಾಫ್ಟ್ ಆಗಿರೋದ್ರಿಂದ ಬಹಳ ಬೇಗ ಈ ಅಲೋವೆರಾ ಜೆಲ್ ತಯಾರಾಗುತ್ತೆ. ನೋಡಿ, ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಲಿಕ್ವಿಡ್ ಈಗ ತಯಾರಾಯಿತು. ಇದನ್ನು ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಬೇಕು. ಈ ಅಲೋವೆರಾ ಗಿಡಗಳಿಗೆ ಕೀಟ ಮತ್ತು ರೋಗಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ ರೂಟಿಂಗ್ ಹಾರ್ಮೋನ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಈ ಅಲೋವೆರಾದಲ್ಲಿ ಗ್ರೋತ್ ಹಾರ್ಮೋನ್ಸ್ ಇರ್ತವೆ, ಆಮೇಲೆ ಎನ್ಸೈಮ್ಸ್ ಇರ್ತವೆ. ಇದರಿಂದ ರೂಟ್ ಮತ್ತು ಶೂಟ್ ಅಂತಂದರೆ ಬೇರು ಮತ್ತು ಈ ಕಾಂಡದ ಭಾಗ ಏನಿದೆ ಇದರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ನೋಡಿ, ಫಿಲ್ಟರ್ ಮಾಡ್ಕೊಂಡ ನಂತರ ಈ ರೀತಿ ಮೇಲ್ಗಡೆ ಉಳಿಯುತ್ತೆ. ಇದನ್ನು ನೀವು ಬೇಕಿದ್ರೆ ಮಣ್ಣಿಗೆ ಸೇರಿಸ್ಬೋದು. ಫಿಲ್ಟರ್ ಮಾಡ್ಕೊಳ್ಳೋ ಮುಖ್ಯ ಉದ್ದೇಶ ಅಂತಂದರೆ ನಾವು ಈ ಸ್ಪ್ರೇಯರ್ಗೆ ಹಾಕಿ ಇದನ್ನು ಸ್ಪ್ರೇ ಮಾಡುವಾಗ ಅದರಲ್ಲಿ ಸಿಕ್ಕಿ ಹಾಕೊಳ್ಬಾರ್ದು ಅಂತ ಹೇಳಿ. ಈಗ ಅಲೋವೆರಾ ಲಿಕ್ವಿಡ್ ತಯಾರಾಗಿದೆ. ಇದಕ್ಕೆ ನಾವು ಏನನ್ನು ಸೇರಿಸಬೇಕು ನೋಡೋಣ ಬನ್ನಿ. ಈಗ ಒಂದು ಕಂಟೈನರಲ್ಲಿ 1 ರಿಂದ 2 ಲೀಟರ್ ನೀರನ್ನು ತೆಗೆದುಕೊಳ್ಬೇಕು. ಇದಕ್ಕೆ ನೀವು ಆಲಮನ್ನು ಸೇರಿಸಬೇಕು. ಆಲಮ್ ಅಂದರೆ ಕನ್ನಡದಲ್ಲಿ ಪಟಿಕ ಅಂತ ಕರೀತಾರೆ. ಪಟಿಕ ಅಂದರೆ ಇದು 2 ಲವಣಗಳ ಮಿಶ್ರಣ. ಪ್ರಕೃತಿಯಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಷಿಯಂ ಸಲ್ಫೇಟ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿ ಈ ಆಲಮ್ ತಯಾರಾಗುತ್ತೆ. ಇದು ನಿಮಗೆ ಗ್ರಾಸರಿ ಶಾಪ್ಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ, ಆಮೇಲೆ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ, ಆಮೇಲೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಮಾರ್ಕೆಟ್ನಲ್ಲಿ ಈ ರೀತಿ ಶೇಪ್ನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಇದನ್ನು ನೀರಲ್ಲಿ ನೀವು 20 ನಿಮಿಷಗಳವರೆಗೆ ನೆನೆಸಿ ಇಡಬೇಕು. ಇದನ್ನು ಈ ರೀತಿ ಉಜ್ಜೋದ್ರಿಂದ ನೀರಲ್ಲಿ ಇದು ಬೇಗನೆ ಸೇರಿಕೊಳ್ಳುತ್ತೆ. ಅಥವಾ ಒಂದು ಸಣ್ಣ ಪೀಸನ್ನು ನೀವು ಪುಡಿ ಮಾಡಿ ಕೂಡ ಸೇರಿಸ್ಬೋದು. 1 ಚಿಟಿಕೆ ಪುಡಿಯನ್ನು ಸೇರಿಸಿದರೆ ಸಾಕು. ಈ ಆಲಮ್ ಅಥವಾ ಪಟಿಕವನ್ನು ನೀವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ pH ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ಮಣ್ಣಿನಲ್ಲಿ ಆಲ್ಕಲೈನ್ ಗುಣ ಕಡಿಮೆ ಆಗುತ್ತೆ, ಆಮೇಲೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಇದರಿಂದಾಗಿ ಗಿಡಗಳಿಗೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಆಮೇಲೆ ಇದು ಫಂಗಿಸೈಡ್ ಆಗಿ, ಆಮೇಲೆ ಪೆಸ್ಟಿಸೈಡ್ ಆಗಿ ಕೂಡ ಕೆಲಸವನ್ನು ಮಾಡುತ್ತೆ. ಗಿಡಗಳಿಗೆ ಬರುವಂತಹ ರೋಗಗಳನ್ನು ತಡೆಯುತ್ತೆ. ಆಮೇಲೆ ಸಕಿಂಗ್ ಇನ್ಸೆಕ್ಟ್ಸ್ ಅಂದರೆ ಗಿಡದಿಂದ ರಸವನ್ನು ಹೀರುವಂತಹ ಕೀಟಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಇಷ್ಟೇ ಅಲ್ಲ, ಶಂಕದ ಹುಳುಗಳು ಅಂದರೆ ಸ್ಲಗ್ಸ್ ಮತ್ತು ಸ್ನೇಲ್ಸ್ಗಳಿಂದ ಗಿಡಗಳಿಗೆ ರಕ್ಷಣೆಯನ್ನು ಕೊಡುತ್ತೆ. ನ್ಯೂಟ್ರಿಯೆಂಟ್ ಅಪ್ಟೇಕ್ ಅಂದರೆ
ಪೋಷಕಾಂಶಗಳ ಹೀರುವಿಕೆಯನ್ನು ಇದು ಇಂಪ್ರೂವ್ ಮಾಡುತ್ತೆ. ಹೇಗೆ ಅಂತಂದರೆ ಮಣ್ಣಿನಲ್ಲಿ ಇರುವಂಥ ಇನ್ಸಾಲ್ಯುಬಲ್ ನ್ಯೂಟ್ರಿಯೆಂಟ್ ಅಂದರೆ ನೀರಿನಲ್ಲಿ ಕರಗದೇ ಇರುವಂತಹ ಪೋಷಕಾಂಶಗಳು ಏನಿದಾವೆ ಅವುಗಳನ್ನು ಕರಗುವಂತೆ ಮಾಡಿ ಇವುಗಳನ್ನು ಗಿಡಗಳು ಸುಲಭವಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಆಲಮ್ ದ್ರಾವಣ ತಯಾರಾಗಿದೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ ನಾವು ಮೊದಲೇ ತಯಾರಿಸಿ ಇಟ್ಕೊಂಡಿರುವಂತಹ ಈ ಆಲೋವೆರಾ ಲಿಕ್ವಿಡ್ಗೆ ಸೇರಿಸಬೇಕು. ನೋಡಿ ಸ್ನೇಹಿತರೆ, ಬಹಳ ಪರಿಣಾಮಕಾರಿಯಾದಂತಹ ದ್ರಾವಣ ತಯಾರಾಗಿದೆ. ಇದು ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸೋದು ಮಾತ್ರ ಅಲ್ಲ, ಪೆಸ್ಟಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದರಿಂದಾಗಿ ಗಿಡವನ್ನು ಇದು ಹಾರ್ಮ್ಫುಲ್ ಮೈಕ್ರೋಬ್ಸ್ ಇಂದ ರಕ್ಷಣೆ ಮಾಡುತ್ತೆ. ಇದನ್ನ ನೀವೀಗ ಒಂದು ಸ್ಪ್ರೇಯರ್ಲಿ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಅಂದರೆ ಗಿಡಗಳ ಎಲೆಗಳಿಗೆಲ್ಲ ನೀವು ಇದನ್ನ ಸ್ಪ್ರೇ ಮಾಡ್ಬೋದು, ಕಾಂಡದ ಭಾಗಗಳಿಗೂ ಸ್ಪ್ರೇ ಮಾಡ್ಬೋದು. ಆಮೇಲೆ ಇದನ್ನು ಮಣ್ಣಿಗೂ ಕೂಡ ನೀವು ಸೇರಿಸ್ಬೋದು. ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಫಂಗಸ್ ಎಲ್ಲ ನಾಶ ಆಗುತ್ತೆ. ಜೊತೆಗೆ ಬೇಕಾದಂಥ ಪೋಷಕಾಂಶಗಳು ಬೇರಿಗೆ ನೇರವಾಗಿ ಸಿಗುತ್ತೆ. ಈ ರೀತಿ ನೀವು 15 ದಿನಗಳಿಗೆ ಒಮ್ಮೆ ಮಾಡಬೇಕು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಪೀರಿಯಡ್ನಲ್ಲಿ ಅಂದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಇದನ್ನು ಮಾಡೋದ್ರಿಂದ, ಅಂದರೆ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂದು ರೀತಿ ಡ್ಯಾಂಪ್ ಕಂಡೀಷನ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಗಿಡಗಳಿಗೆ ಇದು ತುಂಬನೇ ಉಪಯೋಗಕ್ಕೆ ಬರುತ್ತೆ. ಗಿಡದಲ್ಲಿ ಹೇರಳವಾಗಿ ಹೂಗಳು ಬಿಡೋದಕ್ಕೆ ಸಹಾಯಕ ಆಗುತ್ತೆ. ನೋಡಿರಲ್ಲ ಸ್ನೇಹಿತರೆ, ಈ ಆಲೋವೆರಾ ಹಾಗೂ ಆಲಮ್ ಇವೆರಡರ ಕಾಂಬಿನೇಷನಿಂದ ಒಂದು ಎಫೆಕ್ಟಿವ್ ಆಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್, ಆಮೇಲೆ ಪೆಸ್ಟಿಸೈಡ್ ಹಾಗೂ ಫಂಗಿಸೈಡನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಅಂತೇಳಿ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.